भारत माता की भारत माता की भारतीय जनता पार्टी की ओम शक्ति दलपति अन्नागे ओम शक्ति दलपति अन्नागे भारत माता की भारत माता की ओम शक्ति दलपति अन्नागे ओम शक्ति दलपति अन्नागे ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಸಂಘಟನಾ ಪರ್ವದ ಅಡಿಯಲ್ಲಿ ಏನು ಇಡೀ ದೇಶ ವ್ಯಾಪಿ ಬಿಜೆಪಿಯ ಸಂಘಟನಾ ಪರ್ವ ಆಯಿತು. ಅದರ ಮುಖಾಂತರ ಹೊಸ ಮಂಡಲಾಧ್ಯಕ್ಷರು, ಹೊಸ ಜಿಲ್ಲಾಧ್ಯಕ್ಷರು, ಹೊಸ ರಾಜ್ಯಾಧ್ಯಕ್ಷರು ಕೇಂದ್ರದವರೆಗೂ ಈ ಪ್ರೋಸೆಸ್ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಬರ್ತದೆ. ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಪಕ್ಷದ ಹಿರಿಯರು, ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರು, ನಮ್ಮ ತಮ್ಮೇಶ್ ಗೌಡರು, ಕೋಲಾರದ ಮಾಜಿ ಸಂಸದರು ಮಂಜುನಾಥ್ ಗೌಡರು, ಸಂಪಂಗಣ್ಣವರು, ವೆಂಕುನಪ್ಪನವರು, ಎಂ ನಾರಾಯಣಸ್ವಾಮಿ ಅವರು, ಮತ್ತು ನಮ್ಮ ವರ್ತೂರು ಪ್ರಕಾಶ್ ಅವರು ಎಲ್ಲರೂ ಸೇರಿ ನಮ್ಮ ಎಲ್ಲ ಹಿರಿಯರು, ನಮ್ಮ ಮಾಜಿ ಈಗಿನ ನಿಕಟಪೂರ್ವ ಅಧ್ಯಕ್ಷರಂತ ವೇಣುಗೋಪಾಲ್ ಅವರು, ನಮ್ಮ ಮಹೇಶ್ ಅವರು, ಅಪ್ಪಿಯವರು, ಎಲ್ಲ ಜಿಲ್ಲೆ ಹಿರಿಯರು, ಭಾರತ ಸಾರಥಿ ಅವರಿಂದ ಸಂಘದ ಎಲ್ಲ ಆಶೀರ್ವಾದ ಪಡೆದು ಇವತ್ತು ನನಗೆ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ನನ್ನ ಇವತ್ತು ಆಯ್ಕೆ ಮಾಡಿದೆ. ಅದಕ್ಕೆ ನಾನು ಎಲ್ಲ ವರಿಷ್ಠರಿಗೆ, ಹಿರಿಯರಿಗೆ, ನನ್ನೆಲ್ಲ ಕಾರ್ಯಕರ್ತರ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನಿವತ್ತು ಇದೊಂದು ಅಧಿಕಾರ ಅಲ್ಲ, ಪಕ್ಷದ ಜವಾಬ್ದಾರಿ ಅಂತ ನಾನು ಪ್ರತಿಯೊಂದು ಜವಾಬ್ದಾರಿ ತಗೊಂಡಾಗ ಕೂಡ ನಾನು ಇದನ್ನ ಹೇಳ್ತಾ ಬಂದಿದ್ದೀನಿ. ಮೊದಲನೇದಾಗಿ ನಾನೊಬ್ಬ ಸ್ವಯಂ ಸೇವಕನಾಗಿದ್ದಾಗ, ಭಜನ್ ದಳದಲ್ಲಿ ಸಾಮಾನ್ಯ ಹೋರಾಟಗಾರರಿದ್ದಾಗ, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ತದನಂತರ ರಾಜ್ಯ ಕಾರ್ಯದರ್ಶಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ, ತದನಂತರ 2018ರ ವಿಧಾನಸಭಾ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೆ. ಅದಾದ್ಮೇಲೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309 ಕೂಡ ಚೇರ್ಮನ್ ಆಗಿದೆ. 9 ವಿಧಾನಸಭಾ ಉಪಚುನಾವಣೆಗಳಲ್ಲಿ ನಾನು ಜವಾಬ್ದಾರಿ ತಗೊಂಡು ಹಲವಾರು ಹೋರಾಟಗಳು ಮಾಡಿಕೊಂಡು ಇವತ್ತು ಪಕ್ಷ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಖಂಡಿತವಾಗಿ ನಾನು ಏನು ಹೇಳ್ತಾ ಬಂದಿದ್ದೀನಿ, ಎಲ್ಲ ಬೂತ್ಗಳಲ್ಲಿ ಪಕ್ಷದ ಕಾರ್ಯಕರ್ತರು ಇರಬೇಕು, ಪಕ್ಷದ ಕಾರ್ಯಕರ್ತರ ದನಿಯಾಗಿರ್ಬೇಕು ಅನ್ನೋದು ನಂದು ಒಂದು ಇದು. ಕೋಲಾರದಲ್ಲಿ ಏನು ನಾವು ಮೂರು ಕ್ಷೇತ್ರಗಳಲ್ಲಿ 2 ಬಾರಿ ನಾವು ಗೆದ್ದಿದ್ವಿ. ಕೋಲಾರದಲ್ಲಿ ಒಂದ್ಸತಿ MP ಗೆದ್ದಿದ್ವಿ. ಅದನ್ನ ಮುಂದೆ ಕಂಟಿನ್ಯೂ ಆಗಬೇಕು. ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ 4ರಿಂದ 5 ನಾವು ಗೆಲ್ಲಲೇಬೇಕನ್ನೋ ಒಂದು ಗುರಿ ಇಟ್ಕೊಂಡು ನಾನು ಇವತ್ತು ಜವಾಬ್ದಾರಿ ತಗೊಂಡಿದ್ದೀನಿ. ನನ್ನ ಈ ಮಟ್ಟಕ್ಕೆ ತರಕ್ಕೆ ನಾನು ಇದು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ನನ್ನೆಲ್ಲ ಮಾಧ್ಯಮ ಮಿತ್ರರೇ ಸಂಪೂರ್ಣ ಕಾರಣ ಅಂತ ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ಇವತ್ತು ಒಂದು ಹೋರಾಟ ಮಾಡಿದಾಗ ಕೂಡ ನನಗೆ ಎಷ್ಟೊಂದು ತಿದ್ದಿ ತೀಡಿ ಈ ಒಂದು ಮಟ್ಟಕ್ಕೆ ಪ್ರಚಾರ ಕೊಟ್ಟು, ಒಬ್ಬ ಸಾಮಾನ್ಯ ಫಾರೆಸ್ಟ್ರು ಆಗಿರೋಂಥ ನಮ್ಮ ತಂದೆಯ ಮಗನಾಗಿ ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ ಅಂದ್ರೇನು, ಒಬ್ಬ ಹೋರಾಟಗಾರನಾಗಿ ನನ್ನ ಹೋರಾಟಗಳಿಗೆ ಸ್ವತಃ ಜೊತೆಲಿದ್ದು ಮಾಧ್ಯಮದವರು ನನಗೆ ಬೆನ್ನು ತಟ್ಟಿ ಇವತ್ತು ಎಲ್ಲರಿಗೂ ತಂದಿರೋಕ್ಕೆ ಪ್ರಮುಖ ಕಾರಣ ಮಾಧ್ಯಮದವರು. ನಿಮಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಹಿರಿಯರು, ಇವತ್ತು ಎಲ್ಲ ಕೋಲಾರದ ಎಲ್ಲ ನನ್ನ ಸಹಪಾಠಿಗಳು, ನಮಗೆ ಹಿರಿಯರು ಇದ್ದಾರೆ, ವಿಜಯನವರು, ಎಲ್ಲರೂ ಈ ಥರ ಸಾಕಷ್ಟು ಭಾರತ ಸಾರಥಿ ಅವರಿಂದ, ನಮ್ಮ ಶಂಕರ್ ನಾಯಕಿಂದ ಎಲ್ಲ ಸಂಘದ ಹಿರಿಯರು ಎಲ್ಲ ನನಗೆ ಇವತ್ತು ಬೆನ್ನು ತಟ್ಟಿ ನನ್ನ ತಪ್ಪು ಮಾಡಿದಾಗ ನನಗೆ ಅದನ್ನು ಹೇಳಿ ಸರಿಪಡಿಸಿ ಈ ಮಟ್ಟಕ್ಕೆ ತಂದಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಪ್ರತಿ ಬೂತಲ್ಲಿ ಕೂಡ ನಾನು ರೀಚ್ ಆಗಿ ಕಾರ್ಯಕರ್ತರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ. ಪಕ್ಷನ ಸದೃಢವಾಗಿ ಬಿಜೆಪಿ ಕಟ್ಟಬೇಕು. ಏನು ಉತ್ತರ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಬಿಜೆಪಿ ಇದೆ, ಆ ಮಟ್ಟದಲ್ಲಿ ಕೋಲಾರದಲ್ಲಿ ಕೂಡ ಬಿಜೆಪಿ ಇರುವುದು ನನ್ನ ಮಹದಾಸೆ. ಕೋಲಾರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕು, 6 ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಬಾವುಟ ಹಾರಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಆ ದಿಶೆಯಲ್ಲಿ ನಾನು ಕೆಲಸ ಮಾಡ್ತೀನಿ. ಖಂಡಿತವಾಗಿ ಯಾರು ಪಕ್ಷದ ಕಾರ್ಯಕರ್ತರು ತಲೆ ಬಗ್ಗಿಸುವಂತ ಕೆಲಸ ನಾನು ಮಾಡಲ್ಲ.
ಖಂಡಿತವಾಗಿ ಪಕ್ಷ ಕೊಟ್ಟಿರುವಂಥ ಪ್ರತಿಯೊಂದು ಕಾರ್ಯಗಳನ್ನ ಚಾಚು ತಪ್ಪದೆ ಕೋಲಾರದಲ್ಲಿ ಯಶಸ್ವಿಯಾಗಿ ಮಾಡಲು ನಾನು ಮುಂಚಿನಲ್ಲಿ ನಿಲ್ತೀನಿ. ನಾನೆಲ್ಲ ಕಾರ್ಯಕರ್ತರಿಗೆ ಜೊತೆಗಿರ್ತೀನಿ ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಈಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಟೀಮ್ ಅಧ್ಯಕ್ಷಗಳಾದ್ಮೇಲೆ ಅದೊಂದು ಡಿಸ್ಪ್ಯೂಟ್ ಶುರುವಾಗಿದೆ. ಯತ್ನಾಳ್ ಅವ್ರ ಕಡೆ ಹೋಗೋದು ಚೆನ್ನಾಗಿದೆ, ವಿಜೇಂದ್ರ ಅವ್ರ ಕಡೆ ಹೋಗೋದು ಚೆನ್ನಾಗಿದೆ. ನೀವು ಯಾವ ಕಡೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಅಂತ ಮಾಡಿದರೆ ಆ ಒಂದು ದಿಸೆಯಲ್ಲಿ ಇವತ್ತು ಈ ಕೆಲಸ ನಡೀತಾ ಇರೋದು. ಇದು ಸಂಘಟನಾ ಪರ್ವ ವಿಜೇಂದ್ರ ಅಣ್ಣ ಮಾಡಿರೋದಲ್ಲ, ಕೇಂದ್ರದಿಂದ ಆಗಿರೋದು, ಭಾರತೀಯ ಜನತಾ ಪಕ್ಷದ ಕೇಂದ್ರದಿಂದ. ಆ ಸಂಘಟನಾ ಪರ್ವ ಅಡಿಯಲ್ಲಿ ಚುನಾವಣೆ, ಆಂತರಿಕ ಚುನಾವಣೆಯಾಗಿ ಇವತ್ತು ನಾನು ಆಯ್ಕೆ ಆಗಿರೋದು. ಒಬ್ಬ ವ್ಯಕ್ತಿಯಿಂದ ಈ ಚುನಾಯಿತರಾಗಕ್ಕಾಗಲ್ಲ. ನನ್ನೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡು ನನ್ನ ಚುನಾಯಿತರಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಪರ ಇರ್ತೀನಿ. ಸಾಕಷ್ಟು ಗುಂಪುಗಾರಿಕೆ ಸಂಘಟನೆ ಕೊರತೆ ಇದೆ, ಮುಖಂಡರ ಕೊರತೆ ಇದೆ. ಹಿನ್ನೆಲೆ ಯಾವ ರೀತಿ ನಿಭಾಯಿಸಿ ಅಂತಂದ್ರೆ ಖಂಡಿತವಾಗಿ ಪ್ರತಿ ತಾಲೂಕಲ್ಲೂ ಸಹ 2 ಗುಂಪು 3 ಗುಂಪು ಇರೋದೇ ಕಡಿಮೆ. ಬೆಳವಣಿಗೆ ಎಷ್ಟಿರುವಂತವ್ರು ಅದರಲ್ಲೂ ಸಹ ಗುಂಪುಗಾರಿಕೆ ಯಾವ ರೀತಿ ನೋಡಿ. ಅಷ್ಟು ಗುಂಪುಗಾರಿಕೆ ಇದ್ರೆ ಕೂಡ ನಾವು 3 ಕ್ಷೇತ್ರದಲ್ಲಿ 6 ಸತಿ ಗೆದ್ದಿದ್ರಿ. ಮತ್ತೆ MP ಚುನಾವಣೆಯಲ್ಲಿ 2,11,000 ಓಟ್ ಗೆದ್ದಿದ್ರಿ. ಮತ್ತೆ ಈ ಬಾರಿ ಅಲಿಯನ್ಸ್ ಅಲ್ಲಿ ಕೂಡ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸಿದ್ರಿ. ನಾವು ಚುನಾವಣೆ ಪಕ್ಷ ಅಂತ ಬಂದಾಗ ಭಾರತೀಯ ಜನತಾ ಪಕ್ಷ ಅಷ್ಟು ಕಟ್ಟುನಿಟ್ಟು ನಿಷ್ಠಾವಂತರು ಬೇರೆ ಎಲ್ಲಿ ಸಿಗಲ್ಲ. ಆ ಕಾರಣಕ್ಕೆ ಪಕ್ಷ ಚುನಾವಣೆ ಅಂತ ಬಂದಾಗ ನಾವೆಲ್ಲರೂ ಒಟ್ಟಾಗಿರ್ತೀವಿ. ಎಲ್ಲರನ್ನೂ ಖಂಡಿತವಾಗಿ ನೀವು ಹೇಳಿದ್ದು ಏನು ಗುಂಪುಗಾರಿಕೆ ಅಂತಿದೆ ಅದನ್ನೆಲ್ಲರೂ ನಾನು ಅವ್ರ ಮನೆ ಮಗನಾಗಿ, ಅವ್ರ ಅಣ್ಣ ತಮ್ಮಂದ್ರಾಗಿ ಅವ್ರ ಮನ ಒಲಿಸಿ ಪಕ್ಷ ಕಟ್ತೀನಿ. ಯಾವುದೇ ಕಾರಣಕ್ಕೂ ಗುಂಪುಗಾರಿಕೆಗೆ ತಲೆ ಕೊಡಲ್ಲ. ಎಷ್ಟೇ ಗುಂಪುಗಾರಿಕೆ ಇದ್ರೂ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಎಷ್ಟೇ ಆದ ಅವ್ರ ಕೈ ಕಾಲನ ಹಿಡಿದು ಪಕ್ಷಕ್ಕೆ ಕೆಲಸ ಮಾಡಂಗೆ, ಎಲ್ಲರೂ ಒಟ್ಟಾಗಿ ಹೋಗಂಗೆ ಕೆಲಸ ಮಾಡ್ತೀನಿ. ಇದು ಭಾರತ ಮಾತೆ ಮೇಲೆ ಆಣೆ. ಅಲ್ಲ, ಈಗ 6 ಕ್ಷೇತ್ರಗಳಲ್ಲಿ ಎಲ್ಲ ತಾಲೂಕಲ್ಲೂ 2 ನಿಮಗೆ ಗೊತ್ತು. ಎಲ್ಲ 2 ಗುಂಪುಗಳು ಹೆಂಗ್ ಒಂದ್ ಮಾಡೋದು? ಗುಂಪಂತ ಬರಲ್ಲ. ಒಬ್ಬ ಅಧ್ಯಕ್ಷ ಆದಾಗ ಇನ್ನೊಬ್ಬರಿಗೆ ಸಹಜವಾಗಿ ಬೇಸರ ಇರ್ತದೆ. ಆ ಬೇಸರನ ನಾವು ಕುತ್ಕೊಂಡು ಮಾತಾಡಿದಾಗ, ಯಾಕಂದ್ರೆ ಜವಾಬ್ದಾರಿ ಇದು ಶಾಶ್ವತ ಅಲ್ಲ. ಇವಾಗ ನಾನು ನಿಮ್ಗೆ ಹೇಳಿದೆ 7-8 ಜವಾಬ್ದಾರಿ ಪಕ್ಷದಲ್ಲಿ ನಾನು ತಗೊಂಡಿದ್ದೀನಿ. ಇವಾಗ ನಾನು 2 ಸತಿ ನಾನು ಟ್ರೈ ಮಾಡಿದ್ದೆ, ನಾನು ಸಿಗ್ಲಿಲ್ಲ. ಇವಾಗ ನಾನು ಸಿಕ್ಕಿದೆ, ಇನ್ನೊಬ್ರು ಬೇಜಾರಾಗಿರ್ಬೋದು. ಅದಕ್ಕೆ ಅದು ವಿರೋಧ ಅಥವಾ ಗುಂಪಾಗಲ್ಲ. ಖಂಡಿತವಾಗಿ ಅವ್ರು ಮಾತಾಡಿದಾಗ ಪಕ್ಷಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಖಂಡಿತವಾಗಿ ಯಾರು ಇದು ಗುಂಪು ಅಂತ ಮಾಡಲ್ಲ. ನೀವು ಬೇರೆ ಕಡೆ ನೋಡಿದ್ರೆ ಗುಂಪಾದ್ರೆ ಎಲೆಕ್ಷನ್ ಟೈಮ್ಗಳಲ್ಲಿ ಬೇರೆ ಬೇರೆ ಅಂತ ಮಾಡ್ತಾರೆ. ಬಿಜೆಪಿಯಲ್ಲಿ ಮಾತ್ರ ಆ ತರ ಗುಂಪಾದ್ರೆ ಕೂಡ ಎಲೆಕ್ಷನ್ ಟೈಮಲ್ಲಿ ಒಟ್ಟಿಗೆ ಮಾಡ್ತಾರೆ. ಅದನ್ನ ನಾನು ಸರಿಪಡಿಸುವಂತ ದೊಡ್ಡ ವರಿಷ್ಠಿದ್ದಾರೆ ಎಲ್ಲರೂ. ನೋಡಿ, ಈಗ ಎಲ್ಲಾ ಡಿಪ್ಯೂಟಿ MLAಗಳು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಇನ್ನು ಆಗ್ಬೇಕಂತಿದ್ದಾರೆ. ರಾಜ್ಯದಿಂದ ಸಪೋರ್ಟ್ ಮಾಡಿದ್ದಾರೆ, ಜಿಲ್ಲೆ ವರಿಷ್ಠರು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಯಾರು ಇಲ್ಲಿ ಗುಂಪಾಗಿ ಚಲಪತಿ ನಮ್ಗೆ ಆಂತರಿಕ ಚುನಾವಣೆ ಒಳಗೆ 300 ಜನ ಸೇರಿದ್ರೆ 280 ಜನ ನನ್ನ ಹೆಸರು ಹೇಳಿದ್ರು. ನನ್ನ ಮತ್ತೆ ಯಾರು ವೈಯಕ್ತಿಕವಾಗಿ ನಾನು ಫೋನ್ ಮಾಡಿ ಅವ್ರನ್ನ ನನ್ಗೆ ಬೆಂಬಲ ಅಂತ ಕೇಳಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗೆ ಅಧ್ಯಕ್ಷ ಜವಾಬ್ದಾರಿ ನಿಭಾಯಿಸ್ತೀನಿ. ಖಂಡಿತವಾಗಿ ಯಾರು ಹೋಗಿದ್ದಾರೆ ಪಕ್ಷದ ಬಿಟ್ಟು, ಖಂಡಿತವಾಗಿ ಇವಾಗ ಏನ್ ಕಾಂಗ್ರೆಸ್ ದುರಾಡಳಿತ ನಡೀತದೆ, ಏನ್ ಕರಪ್ಷನ್ ಮಾಡ್ತದೆ, ಅದೇ ಸಾಕು ಬಿಜೆಪಿಗೆ ಒಂದು ತುದಿ ಕಾಲಲ್ಲಿ ನಿಂತಿದ್ದಾರೆ. ಬಿಜೆಪಿಗೆ ಬರಕ್ಕೆ ಯಾರು ಹೋಗಿದ್ದಾರೆ ಅವರೆಲ್ಲ ಹೋಗಿ ಮಾತಾಡಿ ಪಕ್ಷಕ್ಕೆ ಸೇರ್ಪಡೆ ಅಂತ ಕೆಲಸ ಮಾಡ್ತೀವಿ. ಖಂಡಿತವಾಗಿ ಇವಾಗ JDS ಅವರು ತಗೊಂಡೋಗ್ಬೇಕಾದ್ರೆ ವರಿಷ್ಠರು ಈಗಾಗಲೇ ಅದನ್ನ ಅಲಯನ್ಸ್ ಅಂತ ನಿರ್ಧಾರ ಮಾಡಿದ್ದಾರೆ. ಅಲಯನ್ಸ್ ಆಗಿದ್ದ ಮಟ್ಟಿಗೆ ನಾವೆಲ್ಲ ಅವ್ರನ್ನ ಸರಿ ಹೋಗ್ಬೇಕಲ್ಲ. ನಮ್ದು ಅಂತ ಪಕ್ಷದ ಸಂಘಟನೆ ಇದೆ, ಹಿರಿಯರಿದ್ದಾರೆ, ಅವ್ರನ್ನೆಲ್ಲ ಕುತ್ಕೊಂತೀನಿ. ನಮ್ಗೆ ಏನ್ ಮಾಡಿದ್ರೆ ಒಳ್ಳೇದು ಆ ದಿಸೆಯಲ್ಲ ನಾನು ಮಾಡ್ತೀನಿ. ಒಬ್ಬನೇ ಏಕಾಂಗಿ ನಿರ್ಧಾರ ತಗೊಳಕ್ ಬರೋದೇ ಇಲ್ಲ, ಮಾಡೋದಿಲ್ಲ ಕೆಲಸ. ಅಧ್ಯಕ್ಷರೇ, ನಿಮ್ಮನ್ನ ಅಧ್ಯಕ್ಷ ಆಯ್ಕೆ ಮಾಡೋ ಮೂಲಕ ಶಾಸಕ ಸ್ಥಾನದ ಆಕಾಂಕ್ಷೆಯಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಶಾಸಕ ಸ್ಥಾನ ಇಂಪಾರ್ಟೆಂಟ್ ಅಲ್ಲೇ ಅಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ತರೋದೇ ಇಂಪಾರ್ಟೆಂಟ್. 10 ಶಾಸಕ ಸ್ಥಾನಕ್ಕೆ ತ್ಯಾಗ ಮಾಡಕ್ ನಾನು ನಡೀತೀನಿ ಪಕ್ಷಕ್ಕೋಸ್ಕರ. ಅವರೇ ಆಶೀರ್ವಾದ ಮಾಡೋದು ನನಗೆ. ಇವಾಗ ಚಲಪತಿ ಇದ್ರೆ ಕೆಲಸ ಮಾಡ್ತಾರೆ ಬಿಟ್ಟು ಎಲ್ಲರ ಆಶೀರ್ವಾದದಿಂದ ಮಾಡ್ತೀವಿ. ಖಂಡಿತವಾಗಿ ಎಲ್ಲಾರನ್ನೂ ಒಪ್ಪಿಗೆ ತಗೊಳ್ತೀನಿ. ಸಣ್ಣ ಪುಟ್ಟ ಏರ್ಬಾರ್ದು ನಾನೇ ತಲೆ ಬಗ್ಸಿ ಪಕ್ಷಕ್ಕೋಸ್ಕರ ಎಲ್ಲಾರನ್ನೂ ಸರಿದು ಫಸ್ಟ್ ಮಾಡೋದೇ ಆ ಕೆಲಸ. ಎಲ್ಲಾರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು. 6 ತಾಲೂಕುಗಳಲ್ಲಿ ಎಲ್ಲೂ ಸಹ ನಿಮ್ಮ ಅಸ್ತಿತ್ವ ಇಲ್ಲ, MLA ಇಲ್ಲ. ಆಕ್ಚುಲಿ ನೀವು ಕ್ಲೈಮ್ ಮಾಡಕ್ಕೂ ಆಗಿಲ್ಲ. ನಿಮ್ಮ ಪಕ್ಷದ MP ಇದ್ರು ಸಹ ನೀವು ಅದನ್ನ ಕ್ಲೈಮ್ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆ ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲಿ ಸಹ ಅನ್ನೋದು ಪ್ರಮುಖವಾದಂತ ಬೇಡಿಕೆ ಜಡಿಸಿತ್ತು. ಇವಾಗ ಹೆಂಗ್ ಮಾಡ್ಕೊಂತಿದೆ ಸಂಘಟನೆ? ನೋಡಿ, 6 ತಾಲೂಕುಗಳು ಇಲ್ಲ ಅಂದ್ರೆ ಇವಾಗ ಕೋಲಾರ 52,000 ಓಟ್ ತಗೊಂಡ್ರಿ, ಮಾಲೂರು 52,000 ಓಟ್ ತಗೊಂಡ್ರಿ. ಇದು ಕೆಲವು ಕಾರಣಗಳಿಂದ ಬಂಗಾರಪೇಟೆಯಲ್ಲಿ ತೊಂದರೆ ಆಯ್ತು. KGF ಅಲ್ಲಿ ನಾವು 35,000-40,000 ಓಟ್ ತಗೊಂಡ್ರಿ. ನಾವೆಲ್ಲ ಕಡೆ ಇವತ್ತು 3 ತಾಲೂಕಲ್ಲಿ ನಾವು ಫೈಟ್ ಕೊಡ್ತಿದ್ವಿ, 4 ತಾಲೂಕಲ್ಲಿ ಫೈಟ್ ಕೊಡೋ ಮಟ್ಟಿಗೆ ಬಂದಿದ್ದೀವಿ. ಆದ್ರೆ ಕಾಂಗ್ರೆಸ್ನ ಈ ಬಿಟ್ಟಿ ಭಾಗ್ಯಗಳಿಂದ ನಾವು ಸ್ವಲ್ಪ ಹಿನ್ನಡೆ ಆಯ್ತು.
ಇವಾಗ ಕಾಂಗ್ರೆಸ್ ಮಾಡ್ತಿರೋ ದುಳೋದಕ್ಕೆ ಎಲ್ಲರೂ ಬಿಜೆಪಿ ಬರೋದ್ ಕಡೆ ನೋಡ್ತಾ ಇದ್ದಾರೆ. ಬಿಜೆಪಿ ಬಗ್ಗೆ ಎಲ್ಲರೂ ಒಲವು ವ್ಯಕ್ತಪಡಿಸ್ತಾರೆ. ಆ ಒಲವಿಂದ ಕೇಂದ್ರದ ನರೇಂದ್ರ ಮೋದಿ ಅವರ ಏನು ಆಡಳಿತ ಮತ್ತೆ ನಾವು ಹಿಂದೆ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತೆ ಎಲ್ಲಾರನ್ನೂ ಒಟ್ಟಿಗೆ ಹಾಕೊಂಡು ಖಂಡಿತವಾಗಿ ಈ ಬಾರಿ 4ರಿಂದ 5 ಎಲ್ಲದ್ರಲ್ಲಿ ಅನುಮಾನ ಇಲ್ಲ. ನಾನು ನಿಮ್ಗೆ ಪ್ರೆಸ್ಗೆ ಹೇಳ್ತಾ ಇಲ್ಲ. ಇವತ್ತು ಜನ ಕಾಂಗ್ರೆಸ್ ಇದ್ರೊಳ್ಳೆ ಜನ ಬೇಸತ್ತ ಹೋಗ್ಬಿಟ್ಟಿದ್ದಾರೆ. ನಮ್ಮ ಕಡೆ ಬರಕ್ ನಡೀತಾರೆ. ಕೇಂದ್ರ ಸರ್ಕಾರ ಮಾಡುವಂತಹ ಅಭಿವೃದ್ಧಿ ಕಾರ್ಯಗಳು ನಮ್ಗೆ ಶ್ರೀರಕ್ಷೆ ಆಗ್ತದೆ. ಖಂಡಿತವಾಗಿ ನಾವು ಸಸ್ಟೈನ್ ಆಗ್ತೀವಿ, ಅಂದ್ರೆ ನಾವು ಅಭಿವೃದ್ಧಿ ಆಗ್ತೀವಿ ಸಂಘಟನೆಯಲ್ಲಿ 100% ಇದೆ. ನೀವು ಇದಕ್ಕೆ ಮುಂಚೆ ಮುನ್ಸ್ವಾಮಿ ಅವರೇ ಫೋನ್ ಮಾಡಿದ್ರು. ಎಸ್ಎಂಎಲ್ಎಗಳು ಯಾರ್ಯಾರು ಎಲ್ಲರೂ ಮುನ್ಸ್ವಾಮಿ ಅವರು ಸ್ವಲ್ಪ ವಿರೋಧನೆ ಇದೆ. ಹಾಗಾಗಿ ಮುನ್ಸ್ವಾಮಿ ಅವರು ವೇಣುಗೋಪಾಲ್ ಅವ್ರನ್ನ ಇಟ್ಕೊಂಡಿದ್ರು. ಇವಾಗ ನಿಮ್ಮನ್ನ ಮಾಡಿದ್ದಾರೆ. ಇವಾಗ ಅವ್ರ ಸಪೋರ್ಟ್ ಇದೆಯಾ? ಅವ್ರ ಕ್ಯಾಂಡಿಡೇಟ್ ಒಂದಷ್ಟು ಜನ ಹಾಕ್ಸಿದ್ರು ಕಾಂಪಿಟೇಷನ್. ಅವ್ರು ಯಾರ್ದು ಆಗಿಲ್ಲ. ಮುನ್ಸ್ವಾಮಿ ಅವರೇ ಆಗ್ಬೇಕು ಅಂತ ಟ್ರೈ ಮಾಡಿದ್ರು, ಅದು ಆಗಿಲ್ಲ. ಹಾಗಾಗಿ ಅವರೆಲ್ಲ ನಿಮ್ಗೆ ಸಪೋರ್ಟ್ ಇರ್ತಾರೆ. ಖಂಡಿತವಾಗಿ ಇವಾಗ ಮಧ್ಯಾಹ್ನ 12 ಗಂಟೆಲಿ ಅಲ್ಲಿ ಕುಂಭ ಇದರಲ್ಲಿ ಫ್ಲೈಟ್ ಎತ್ತುವಾಗ ಕೂಡ ಫೋನ್ ಹಾಕಿದ್ರು. ಬೆಂಗಳೂರು ಫ್ಲೈಟ್ ಹಿಡಿಯುವಾಗ ಕೂಡ ಫೋನ್ ಹಾಕಿದ್ರು. ಖಂಡಿತವಾಗಿ ಮುನ್ಸ್ವಾಮಿ ಅವರು ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ ತಗೊಳಕ್ ಅವ್ರದ್ದು ಸಪೋರ್ಟ್ ಇದೆ. ಅದ್ರ ಯಾರು ನಾನು ಓಪನ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಯಾರು ಇದಕ್ಕೆ ನನ್ಗೆ ವಿರೋಧ ಮಾಡಿಲ್ಲ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋ ಜಿಲ್ಲಾ ಪಂಚಾಯತಿಯಲ್ಲಿ ಎಲೆಕ್ಷನ್ ಅಲಯನ್ಸ್ ಜೊತೆ ಮಾಡ್ಕೊಂಡು ನೀವು ಹೆಚ್ಚಿನ ತಗೋತೀರಾ ಅಥವಾ ಅವ್ರಿಗೆ ಬಿಟ್ಕೊಡ್ತೀರಾ? ಅದು ರಾಜ್ಯ ಸರ್ಕಾರದ ಇದು ನಮ್ಮ ರಾಜ್ಯದ ತಂಡದ ಇದು ನಿರ್ಧಾರ. ನಾವು ವೈಯಕ್ತಿಕ ಇಲ್ಲಿ ಲೋಕಲ್ದು ಏನಿದೆ ಅದನ್ನ ಅವ್ರಿಗೆ ಕೊಡ್ತೀವಿ. ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ನಿರ್ಧಾರ ತಗೊಂಡು. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.